ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆಲ್ಲರಿಗೂ ಕೂಡ ತೋಳು ಕಟ್ಟಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಅಂತ ನನಗೆ ಗೊತ್ತು. ನನ್ನ ಸ್ಟೂಡೆಂಟ್ಗಳು ಇದೇ ತಪ್ಪನ್ನು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ರೀತಿ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ ಸ್ಲೀವ್ ಕಟ್ಟಿಂಗ್ದು. ನಾನು ಇದನ್ನು ಯೂಸ್ ಮಾಡಿಲ್ಲ, ನನ್ನ ಸ್ಟೂಡೆಂಟ್ಗಳೆಲ್ಲ ಯೂಸ್ ಮಾಡ್ತಾರೆ. ಅವ್ರು ಈಸಿಯಾಗಿ ಹಾಕ್ಬಿಡ್ತಾರೆ. ಇದನ್ನು ಯಾವ ರೀತಿ ಹಾಕೋದು ಇದರೊಳಗಡೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಇದು ಬರೀ ತುಂಬ ದುಡ್ಡೇನಲ್ಲ, 50 ರೂಪಾಯಿ ಅಷ್ಟೇ ಆಗುತ್ತೆ. ಇದು ಒಂದು ಪೀಸು ನಿಮ್ಮ ನಿಯರ್ ಬೆಂಗಳೂರು ಸುತ್ತಮುತ್ತ ಇರೋರಿಗೆಲ್ಲ ಈಸಿಯಾಗಿ ಇದು ಸಿಕ್ಬಿಡುತ್ತೆ. ತುಂಬ ಈಸಿಯಾಗಿ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ನಾವೇನು ಮಾಡ್ಬೋದು, ಹಾಕ್ಕೊಬೋದು ಆರಾಮಾಗಿ. ಯಾವ ರೀತಿ ಇದರೊಳಗಡೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ನಾವೇನು ತೋಳಿಗೆ ತೊಗೊಂಡಿರ್ತೀವಿ, ಹಿಂಗೆ ಇಟ್ಕೊಳ್ಳಿ. ತೋಳಿಗೆ ತೊಗೊಂಡಿರ್ತೀವಿ ಇದನ್ನು, ಬಟ್ಟೆನ ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ಉದ್ದ ತೋಳು ನಾವು ಎಷ್ಟು ತೊಗೊಂಡಿರ್ತೀವಿ ಬಟ್ಟೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಬಂದು ನಾನು ಉದ್ದ ತೋಳಿಗೆ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ತುಂಬ ಚಿಕ್ಕಳುತ್ತೆ, ಹಂಗಾಗಿ ನಾನು ಏನು 1 ಮೀಟರ್ ಲೈನಿಂಗ್ ಇದೆ, ಇದನ್ನು ಏನು ಲೆಂತ್ ಇರುತ್ತೆ ಆ ಕಡೆ ಸೈಡ್ ನೋಡಿಕೊಂಡು ನಾನಿಲ್ಲಿ ಕಟಿಂಗ್ ಮಾಡ್ಕೊತೀನಿ. ಈ ರೀತಿಯೇ ಫೋಲ್ಡ್ ಮಾಡ್ಕೊತೀನಿ, ನಾರ್ಮಲಾಗಿ ಫೋಲ್ಡ್ ಮಾಡ್ಕೊತೀನಿ. ನಾವು 1 ಕಾಲು ಲೈನಿಂಗ್ ತಂದರೆ ಬೇರೆ ಥರ ಲೈನಿಂಗನ್ನು ಫೋಲ್ಡಿಂಗ್ ಮಾಡ್ಕೊತೀವಿ. ಇಷ್ಟು ಮಾಡ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಸ್ಕೇಲ್ ತೆಗೆದುಕೊಂಡು ಇಲ್ಲಿ ನಾನಿಲ್ಲಿ ಅರ್ಧ ಇಂಚ್ಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕರೆಕ್ಟಾಗಿ ಇರಲ್ಲ ಅಂತ ಅಷ್ಟೇ, ಮಿಕ್ಕಿದ್ದೇನೂ ಅಲ್ಲ. ಕರೆಕ್ಟಾಗಿ ಇರಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಸಮ ಮಾಡ್ಕೊಳ್ಳಿ. ಅರ್ಧ ಇಂಚ್ಗಾಗಿರ್ಬೋದು ಅಥವಾ 1/4 ಇಂಚ್ ಆಗಿರ್ಬೋದು. ಅರ್ಧ ಇಂಚಿಗೆ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ತೋಳಿನ ಉದ್ದ ತೋರಿಸ್ತೀನಿ. ಬ್ಲೌಸಲ್ಲಿ ನಮ್ದೇನು ತೋಳಿನ ಉದ್ದ ಇರುತ್ತೆ ಅದನ್ನು ನೀಟಾಗಿ ಇಟ್ಕೊಳ್ಳಿ. ಮತ್ತು ಈ ಥರ ಸ್ಲೀವ್ ಕೊಟ್ಬಿಟ್ಟಿರ್ತಾರೆ, ಅವಾಗೇನು ನಾವು ಮಾಡಿರ್ತೀವಿ, ನಾವು ಎಕ್ಸ್ಟ್ರಾ ಅಂತ ತೊಗೊಂಡಿರ್ತೀವಿ. ಇಲ್ಲಿ ಪಫಿಗೆ ಏನು ಮೇಲ್ಗಡೆ ಫ್ರಿಲ್ ಕೊಡೋದಕ್ಕೆ ಎಕ್ಸ್ಟ್ರಾ ಅಂತ ತೊಗೊಂಡಿರ್ತೀವಿ. ಹಂಗಾಗಿ ಈಗ ಅದನ್ನು ಲೆಸ್ ಮಾಡಬೇಕು. ನಿಮ್ಗೆ ಅಕಸ್ಮಾತ್ ಹಂಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನೀವು ನೋಡಬೇಕಾಗತ್ತೆ. ಇದು ಎಕ್ಸ್ಟ್ರಾ ಇರೋದನ್ನು ಬಿಟ್ಬಿಟ್ಟು ಹಿಂಗೆ ಇಟ್ಕೊಂಡು ನಾರ್ಮಲಾಗಿ ಸ್ಲೀವ್ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಳ್ಳಿ. ನೋಡಿ, 10 ಇಂಚು ತೋಳಿನ ಉದ್ದ ಬಂದು 10 ಇಂಚ್ ಬರ್ತಾ ಇದೆ. 10 ಇಂಚ್ಗೆ ನಾನಿಲ್ಲಿ ಇವ್ರಿಗೆ ನಾರ್ಮಲ್ ಸ್ಲೀವ್ ಬೇಕಾಗಿರೋದ್ರಿಂದ 10 ಇಂಚ್ಗೆ ನಾನಿಲ್ಲಿ 1 ಮಾರ್ಕು ಮತ್ತು 1 ಇಂಚ್ ಸೇರಿಸ್ಕೊಂಡು 11 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ. ಈಗ 10 ಇಂಚು ತೋಳಿರೋದ್ರಿಂದ ಮತ್ತು ಚಿಕ್ಕಳತೆ ಆಗಿರೋದ್ರಿಂದ ನಾನಿಲ್ಲಿ 3/4ವರೆಗೂ ಅಥವಾ 3/2ವರೆಗೂ, 3/2ಗೆ ಹಾಕ್ಕೊಳ್ಳಿ. ಯಾಕಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕು, ಯಾವುದೇ ಇದು ಬರಬಾರ್ದು, ರಿಂಕಲ್ಸ್ ಬರಬಾರ್ದು. ಬ್ಯಾಕಲ್ಲಿ ಅಂದರೆ 3/2 ತೊಗೊಬೇಕು. ಮತ್ತು ಆರ್ಮೋಲ್ ರೌಂಡಿಂಗನ್ನು ತೊಗೊಬೇಕು. ಈ ಲೈನ್ ಹಾಕ್ಕೊಂಡ್ಮೇಲೆ ನಾವು ಆರ್ಮೋಲ್ ರೌಂಡಿಂಗನ್ನು ತೊಗೊಬೇಕು. ಎಷ್ಟಿರುತ್ತೆ ನೋಡ್ಕೊಳ್ಳಿ. ಫಸ್ಟು ಆರ್ಮೋಲ್ ರೌಂಡಿಂಗ್ ಅವ್ರದ್ದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ನೀಟಾಗಿ ಇಟ್ಕೊಂಡು ಎಷ್ಟಿದೆಯೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು 6.5 ಬರ್ತಾ ಇದೆ ಫ್ರೆಂಡ್ಸ್. 6.5 ಆರ್ಮೋಲ್ ರೌಂಡಿಂಗ್ 6.5. ಇದರೊಳಗೆ 6.5 ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡ್ಕೊತೀನಿ, ಅಷ್ಟೇ ಸಾಕಾಗುತ್ತೆ. ನೋಡಿ, ಇಲ್ಲಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ನಾನು. 6.5 ಕರೆಕ್ಟಾಗಿ ಮಾರ್ಕ್ ಹಾಕ್ತೆ. ಈಗ ಈ ಏನು ಟೂಲ್ಸ್ ಇರುತ್ತೆ ಇದನ್ನು, ಈ ಮಾರ್ಕಿಂಗ್ ಏನಿದೆ, ನಾವೀಗ ಈ ಕಡೆ ನನ್ನ ಕಡೆ ಏನು ಮಾಡಿದ್ದೀನಿ, ಕೆಲವರು ಈ ಥರ ಹಾಕ್ಕೊಂಡು ಮಾರ್ಕ್ ಹಾಕ್ತಾರೆ ಫ್ರೆಂಡ್ಸ್. ಈ ಕಡೆ ಉಲ್ಟಾ ಮಾಡ್ತಾರೆ. ಅವಾಗ ಬಂದು ಇದು ನೇರವಾಗಿ ಹಿಂಗೆ ಇಟ್ಕೊಂಡು ಮಾಡ್ಬೋದು. ಹಿಂಗೆ ಕಲರಿಂಗ್ ಇದೆ, ಮಾರ್ಕಿಂಗ್ ಇದೆ ಆ ಕಡೆ. ಆದರೆ ನಾವೆಲ್ಲ ಏನು ಮಾಡ್ತೀವಿ, ಕ್ಲೋಸ್ ಪಾಯಿಂಟ್ ನಮ್ಮ ಕಡೆ, ಓಪನ್ ಪಾಯಿಂಟ್ ಆ ಕಡೆ ಇರೋ ಥರ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳೋದ್ರಿಂದ ಇಲ್ಲಿ ನಾವು ಇದನ್ನು ಉಲ್ಟಾ ತಿರುಗಿಸಿ ಇಟ್ಕೊಬೇಕಾಗುತ್ತೆ. ಏನು ನೀವು ಈ ಥರ ಯಾವ್ಯಾವ ಥರನೋ ಹಾಕೋಕ್ಕಾಗಲ್ಲ. ಈ ಏನು ಚೂಪಿಗಿರುತ್ತೆ ಈ ಥರ ಉಲ್ಟಾ ತಿರುಗಿಸ್ಕೊಂಡು ನಂತರ ಏನಾದರೂ ನೀವು ಹಾಕಿದ್ರೆ, ಫೋಲ್ಡಿಂಗ್ ನಂತರ ಮಾಡಿಕೊಂಡ್ರೆ ನೀವೇನು ಮಾಡಬೇಕಾಗುತ್ತೆ, ಈ ಥರ ಹಿಂಗೆ ಇಟ್ಕೊಳ್ಳಿ. ಏನು ಈ ಚೂಪು ಪಾಯಿಂಟ್ ಇದೆ ಇದನ್ನು ಕೆಳಗಡೆ ಇಟ್ಕೊಳ್ಳಿ. ಇದನ್ನು ಈ ಸೈಡು ಬರೋ ಥರ ಇಟ್ಕೊಳ್ಳಿ. ಇದನ್ನು ಮೇಲ್ಗಡೆ ಇಟ್ಕೊಳ್ಳಿ. ನಾವೇನು ಮಾರ್ಕಿಂಗ್ ಹಾಕಿರ್ತೀವಿ ಅದನ್ನು ಎರಡನ್ನೂ ಕೂಡ ಮ್ಯಾಚ್ ಮಾಡಿಕೊಂಡು ನೋಡಿ, ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಈ ಥರ ಹಾಕ್ಕೊಂಬಿಟ್ರೆ ನಮ್ಮ ಫ್ರಂಟ್ ಇದ್ರ ಮಾರ್ಕಿಂಗ್ ಸಿಗುತ್ತೆ. ನೋಡಿ, ಇಲ್ಲಿ ನಾನು 6.5ಗೆ ಅವ್ರದ್ದು ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಈ ಟೂಲ್ಸ್ ಏನಿದೆ, ನೀವೀಗ ನಾನು ಫೋಲ್ಡ್ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ರೆ ನೀಟಾಗಿ ಹಿಂಗೆ ಇಟ್ಕೊಂಡು ಸೆಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಸೆಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇದಾಗುತ್ತೆ. ನೀಟಾಗಿ ನಮ್ಮದು ಈ ಏನು ಎಡ್ಜಿದೆ, ಈ ಎಡ್ಜು ಮತ್ತು ಇಲ್ಲೇನು ಮಾರ್ಕಿಂಗ್ ಹಾಕಿದ್ದೀವಿ ಅವೆರಡು ಟಚ್ ಆಗಬೇಕು ಆ ಟೂಲ್ಸ್ಗೆ. ಆ ಥರ ನೋಡಿಕೊಂಡು ನೀವೇನು ಮಾಡಬೇಕು,
ನೋಡಿ ಈ ಥರ ಮಾರ್ಕನ್ನು ಹಾಕ್ಕೊಂಬಿಡಿ. ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ನಮ್ಮದು ಬ್ಯಾಕ್ ಮಾರ್ಕಿಂಗು ನೀಟಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ಆರಾಮಾಗಿ ಬರುತ್ತೆ. ಫ್ರಂಟ್ ಮಾರ್ಕಿಂಗು ತೋರಿಸ್ತೀನಿ ನೋಡಿ. ಫ್ರಂಟ್ ಮಾರ್ಕಿಂಗ್ ಏನು ಮಾಡಬೇಕು, ಇದನ್ನು ಉಲ್ಟಾ ಇಟ್ಕೊಬೇಕು. ನಾವು ಈ ಪಾರ್ಟನ್ನು ಇಲ್ಲಿಟ್ಕೊಂಡು ನಾನೇನು ಮಾಡಿದೆ, ಇದನ್ನು ತೊಗೊಂಡೆ. ಈಗ ನೀವು ಇದನ್ನು ಸೇಮ್ ಉಲ್ಟಾ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಬೇಕಾಗುತ್ತೆ ನೀವು. ಇದೊಂದು ಸಲ ಕೆಲವೊಂದು ಸಲ ಸೆಟ್ ಆಗಲ್ಲ. ಉಲ್ಟಾಕ್ಕಿಂತ ನಾನು ಕೆಲವು ಯೂಟ್ಯೂಬರ್ಸ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಅಂತಿರ್ತಾರೆ ಸೆಟ್ ಮಾಡೋದು ಒಂಚೂರು ಕಷ್ಟ ಅಂತ. ನೋಡಿ ಇಲ್ಲಿ ನಾನು ಸೆಟ್ ಮಾಡ್ತಾ ಇದ್ದೀನಿ. ಈಗ ಇದೇ ಸೇಮ್ ಇದರೊಳಗೆ ಇಲ್ಲಿ ನನಗೆ ಸೆಟ್ ಆಯಿತು. ಹಂಗಾಗಿ ನಾನು ಇದನ್ನೇ ಏನು ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಆರಾಮಾಗಿ ಕೊಟ್ಕೊಳ್ಳಿ. ನಾನು ಫಸ್ಟ್ ಮಾರ್ಕಿಂಗ್ ಅಂತೂ ಬೆಸ್ಟಾಗಿ ಬಂತು. ಸೆಕೆಂಡ್ ಮಾರ್ಕಿಂಗು ಪರವಾಗಿಲ್ಲ, ಚೆನ್ನಾಗೇ ಬಂತು. ಈಗ ಇದನ್ನು ನಾನು ಕಟ್ ಮಾಡ್ತೀನಿ. ಫಸ್ಟ್ ಮಾರ್ಕಿಂಗನ್ನು ಫಸ್ಟ್ ಏನು ಮಾಡಬೇಕು, ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಮತ್ತು ಇಲ್ಲಿ ಬಂದು ಅವ್ರದ್ದು ಏನಿರುತ್ತೋ ಈ ಥರ ಮಾಡಿ ಫ್ರೆಂಡ್ಸ್. ಆರಾಮಾಗಿ ಫಸ್ಟ್ ಮಾರ್ಕಿಂಗ್ ಬಂತು ಅಂದರೆ ನಿಮ್ಮದು ಫ್ರಂಟ್ ಮಾರ್ಕಿಂಗ್ ಆರಾಮಾಗಿ ಆಮೇಲೆ ಹಾಕ್ಕೊಬೋದು. ಈ ಥರ ತೋಳನ್ನು ಕಟ್ ಮಾಡ್ಕೊಳ್ಳಿ, +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಈಗ ನೋಡಿ ತೋಳು ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಇಲ್ಲಿ ತುಂಬ ಬಿಟ್ಬಿಡ್ತಾರೆ. ಅವಾಗೇನಾಗುತ್ತೆ, ಬಿಟ್ಟಾಗ ಬ್ಯಾಕಲ್ಲಿ ಕುಪ್ಪೆ ಥರ ಬರುತ್ತೆ ಮತ್ತು ಉಬ್ಗಂಡಂಗೆ ಆಗೋದು, ಅದೆಲ್ಲ ರಿಂಕಲ್ಸ್ ಬರೋದು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ಥರ ಮಾಡಿ ಅವಾಗ ನೀಟಾಗಿ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.